ಜೆಸಿ ಗಾಲಿ ಪಿಕ್ಚರ್ಸ್ ಇಂದ ಬರ್ತಾ ಇದೆ. ತನು ಸಾಕಷ್ಟು ಪ್ರೊಡಕ್ಷನ್ ಮಾಡಿದ್ದಾನೆ ಇಂಡಸ್ಟ್ರಿಗೋಸ್ಕರ, ವರ್ಷಗಳಿಗೋಸ್ಕರ. ಇದು ಅದೇ ಥರ ಒಂದು ನಮ್ಮ ಪ್ರಖ್ಯಾತ ಇಷ್ಟು ವರ್ಷ ನಡುವೆ ಅಂತರವಿರಲಿ ಅಂತ ಸಿನಿಮಾ ನೋಡಿದ್ದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇಷ್ಟು ವರ್ಷ ಟೈಮ್ ತಗೊಂಡು ಯಾಕೆ ಸಿನಿಮಾನೇ ಮಾಡ್ತಾ ಇಲ್ಲ, ಒಳ್ಳೆ ಆಕ್ಟರ್ ಅಂತ ಅನ್ನೋದು ನಮ್ಮ ತಲೆವಡೆ ಇತ್ತು. ಬಟ್ ಇಷ್ಟು ಒಳ್ಳೆ ಸಿನಿಮಾ ಮುಖಾಂತರ ಬರ್ತೀನಿ ಅಂತ ನಾನು ಯೋಚನೆ ಮಾಡಿಲ್ಲ. ತುಂಬ ಆ ಕ್ಯಾರೆಕ್ಟರ್ ಆಗ್ಬೋದು, ಕಥೆ ಆಗ್ಬೋದು, ಆಮೇಲೆ ಕ್ಯಾರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡಿರೋದಾಗ್ಬೋದು, ಒಂದೊಂದು ಕ್ಯಾರೆಕ್ಟರ್ಗಳನ್ನು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಆ್ಯಂಡ್ ಏನೋ ವಿಜುವಲಿ ಡೈರೆಕ್ಟರ್ ಕಥೆ ಹೇಳಿರೋ ರೀತಿ ಕನ್ನಡ ನಿಜವಾಗ್ಲೂ ತುಂಬ ಏನೋ ಕೆಲಸ ಗೊತ್ತಿರುವಂಥ ಒಬ್ಬ ನಿರ್ದೇಶಕ ಬಂದಿದ್ದಾರೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಒಳ್ಳೆ ನಟ ಏನೋ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇರೋದನ್ನ ನಾವು ವೆಲ್ಕಮ್ ಮಾಡಬೇಕು, ಹೊಸ ಹುಡುಗರನ್ನ ಬೆಳೆಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ಅವ್ರಿಗೆ ಒಳ್ಳೇದಾಗಲಿ, ನನ್ನ ಇಡೀ ಟೀಮ್ ಒಳ್ಳೇದಾಗಲಿ. ಜೆಸಿ ಎಲ್ಲರೂ ನೋಡಿ ನನ್ನ ಥಿಯೇಟ್ರಿಗೆ ಬಂದು ಈ ಸಿನಿಮಾ ಗೆಲ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ಲ ಆ್ಯಕ್ಟರ್ಗಳು ಚೆನ್ನಾಗಿ ಮಾಡಿದ್ದಾರೆ, ಮ್ಯೂಸಿಕ್ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಓವರ್ ಆಲ್ ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೊ ಮಚ್. ರೈಸ್ ಫಸ್ಟ್ 27 ರಿಲೀಸ್ ಆಗ್ತಾ ಇದೆ. ಈಗ ಅದನ್ನು ಪ್ರಮೋಟ್ ಮಾಡೋಲ್ಲ ನಾನು, ಯಾಕಂದ್ರೆ ಬೇಜಾರು ಮಾಡ್ಕೊತೀರಾ, ಆದರೂ ಪರವಾಗಿಲ್ಲ ಹೇಳ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ ಯು. ತುಂಬ ದಿನಗಳಾದ್ಮೇಲೆ ಈ ಪರಿಸರದಲ್ಲಿ ಈ ವರ್ಲ್ಡ್ನ ಕ್ರಿಯೇಟ್ ಮಾಡಿರುವಂಥ ಸಿನಿಮಾ ಇದು. ಅಂದರೆ ಈ ಅಂಡರ್ ವರ್ಲ್ಡ್ ರೋಡಿಸಮ್ ಸಿನಿಮಾಗಳು ಇಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಇತ್ತೀಚಿನ ದಿನಗಳಲ್ಲಿ ಯಾವುದು ಬಂದಿರಲಿಲ್ಲ, ಇಷ್ಟು ಚೆನ್ನಾಗಿರುವಂಥದ್ದು. ಪ್ರಖ್ಯಾತ ನಾನು ಮುಂಚೆ ಕೇಳ್ತಿದ್ದವನ್ನ ಇಷ್ಟು ವರ್ಷ ಆಯಿತು ಏನೋ ಸಿನಿಮಾನೇ ಮಾಡ್ತಾರೆ ಅಂತ. ಇಲ್ಲ ಸುಮ್ಮನೆ ನಾನು ಬೇರೇನೋ ಒಂದು ಸಿನಿಮಾ ರೆಡಿ ಆಗ್ತಾ ಇದ್ದೀನಿ ಅಂತ. ಬಹುಶಃ ಅಷ್ಟು ವರ್ಷ ಯಾಕಾದ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮಾಸ್ತಿ ಇರೋ ಡೈಲಾಗ್ ಆಗಲಿ, ಚೇತನ್ ಅವರ ಡೈರೆಕ್ಷನ್ನು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಡಾಲಿ ಪಿಕ್ಚರ್ಸ್ದು ಮತ್ತೊಂದು ಸಿನಿಮಾ. ಸೊ ನನಗೆ ಬಹಳ ಹೆಮ್ಮೆ ಇದೆ. ಅಂದರೆ ಧನಂಜಯಂದು ಯಾವಾಗಲೂ ಒಂದು ಆಸೆ ಅಂದರೆ ಇಂಡಸ್ಟ್ರಿಗೆ ಹೊಸ ಹೊಸ ಟೆಕ್ನಿಷಿಯನ್ಸು, ಆ್ಯಕ್ಟ್ರಸ್ನ ಕೊಡಬೇಕು ಅಂತ. ಸೊ ಇದರಲ್ಲಿ ಅವನು ಸಕ್ಸಸ್ಫುಲ್ ಆಗಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ದಯವಿಟ್ಟು ಬಂದು ಈ ಸಿನಿಮಾನ ಥಿಯೇಟ್ರ್ ನೋಡಿ. ಆಮೇಲೆ ಈ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ಗಳು ಎಲ್ಲೋ ಹಳೆಯ ಸಿನಿಮಾಗಳು ನಾವು ಕಡಿಪುಡಿ ಈ ಥರ ಸಿನಿಮಾಗಳಲ್ಲಿ ಒಂದೊಂದು ಕ್ಯಾರೆಕ್ಟರ್ನು ಭಾಳ ಚೆನ್ನಾಗಿ ರಿಜಿಸ್ಟರ್ ಆಗ್ತಾ ಇತ್ತು. ಆ ಥರದ್ದೊಂದು ಸಿನಿಮಾ A to Z ಅನ್ನೋ ಕ್ಯಾರೆಕ್ಟರ್ನು, ಆ ಥರ ಭಾಳಷ್ಟು ಕ್ಯಾರೆಕ್ಟರ್ಗಳು ಮನಸ್ಸಲ್ಲಿ ಉಳಿಯುತ್ತೆ. ದಯವಿಟ್ಟು ಎಲ್ಲರೂ ಬಂದು ಇದನ್ನ ಥಿಯೇಟ್ರ್ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೌದು, ಗಂಡ ಬೇರುಂಡ ವಾಚ್ ಕಟ್ಟಿದ್ದಾರೆ. ಗಂಡ ಬೇರುಂಡ ಒಂದು ವಿಜಯದ ಸಂಕೇತ. ಇವತ್ತು 7 ವರ್ಷದಲ್ಲಿ ನನ್ನ ಒದ್ದಾಟ ಸಿನಿಮಾಗಳಾದ್ರೂ ತೆರೆ ಮೇಲೆ ಬರಲಿಲ್ಲ. ಈ ಒಂದು ಒದ್ದಾಟದಲ್ಲಿ ಇರ್ಬೇಕಾದ್ರೆ ನನ್ನನ್ನು ಗುರುತಿಸಿ ಇವತ್ತು ನನ್ನ ಹಣೆ ಬರ ಚೇಂಜ್ ಮಾಡಬೇಕು ಅಂದ್ರೆ ಅದು ಡಾಲಿ ಧನಂಜಯ್ ಮತ್ತೆ ಚೇತನ್ ಜಯರಾಮ್ ಇಂದ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಎಮೋಷನಲ್ ಆಗಿ ಇವತ್ತು ಅವ್ರ ಕೈ ಕಟ್ಟಲಿ ಇದ್ದಂಥ ವಾಚ್ನ ನನಗೆ ಇವತ್ತು ಕಟ್ಟಿದ್ದಾರೆ. ನನ್ನ ಎಲ್ಲ ಮನೆಗಳಿಂದ ಹೀರೋಗಳು ಬರ್ತಾ ಇದ್ದಾರೆ. ನನ್ನ ಮನೆ ಹುಡುಗ ಅಂತ ಹೇಳಿ ಅದೇ ಹೇಳ್ತಾ ಇದ್ರಿ, ಇವತ್ತು ಇನ್ಮೇಲಿಂದ ಇವ್ನು ನಮ್ಮ ಅಕ್ಕನ ಮಗ ಅಂತ ಹೇಳಿ. ಸೊ ಆ ಒಂದು ಖುಷಿ, ಆ ಒಂದು ಅಂದ್ರೆ ಮನ್ಸು ಭಾರ ಆಗಿದೆ ಇವತ್ತು ನನಗೆ. ಹೇಳ್ಕೊಳಕ್ಕೆ ಅಷ್ಟು ಅಂದ್ರೆ ನನ್ನ ಮಾತುಗಳೇ ಬರ್ತಾ ಇಲ್ಲ. ಯಾಕೆಂದ್ರೆ ಆ 7 ವರ್ಷದ ಒದ್ದಾಟ ಇದೆಯಲ್ಲ, ಆ ಡಿಪ್ರೆಷನ್, ಆ ಸ್ಟ್ರಗಲ್ಲು ಇವತ್ತು ನನಗೆ ಅದು ತೆರೆ ಮೇಲೆ ಕಾಣಿಸ್ತಾ ಇರೋದು. ಈ ಶುಕ್ರವಾರ ಕಡೆಗೂ ಬಂತಲ್ಲಪ್ಪ ನನ್ನ ಜೀವನದಲ್ಲಿ ಈ ವನವಾಸ ಮುಗಿಸಿ ಅಂತ ಬಹಳ ಖುಷಿ ಆಗ್ತಾ ಇದೆ. ಅಂಡ್ ಎಲ್ಲರಿಗೂ ಹೇಳೋದಿಷ್ಟೇ, ಎಲ್ಲರೂ ಸಿನಿಮಾ ಮಾಡ್ತೀವಿ, ನನ್ನ ಕಷ್ಟಕ್ಕೋಸ್ಕರ ಬಂದು ಸಿನಿಮಾ ನೋಡಬೇಡಿ. ದಯವಿಟ್ಟು ಒಂದು ಹಾನೆಸ್ಟ್ ಪ್ರಯತ್ನ ಪಟ್ಟಿದ್ದೀವಿ, ಯಾವುದೇ ಒಂದು ದುರುದ್ದೇಶ ಇಲ್ಲದೆ ನಾವು ಸಿನಿಮಾಗಳನ್ನ ಮಾಡಿದ್ದೀವಿ. ಅದಕ್ಕೆ ಪ್ರತಿಫಲ ದೇವ್ರು ಕೊಡ್ತಾನೆ ಅನ್ನೋ ನಂಬಿಕೆ ಇದೆ. ಖಾಲಿ ಥಿಯೇಟ್ರನ್ನ ಓಡಿಸಿ ನಾವು ಹೀರೋಗಳಾಗಕ್ಕೆ ಬಂದಿಲ್ಲ ಇಲ್ಲಿ. ಸೋತ್ರು ಗರ್ವದಿಂದ ಒಪ್ಕೊಂತೀನಿ, ಗೆದ್ದು ಬೀಗಕ್ಕೆ ರೆಡಿ ಇದ್ದೀನಿ. ಸೋತ್ರೆ ಮತ್ತೆ ನನ್ನ ಪ್ರಯತ್ನ ನಿಲ್ಲುತ್ತೆ. ನನ್ನಲ್ಲಿ ಯಾವಾಗ ಶಕ್ತಿ ಇರುತ್ತೋ, ನನ್ನಲ್ಲಿ ಯೌವನ ಇರುತ್ತೋ, ಅದು ನನ್ನ ಪ್ರಯತ್ನ ಅಂತೂ ನಿಲ್ಲಲ್ಲ. ಖಾಲಿ ಥಿಯೇಟ್ರನ್ನ ಓಡಿಸಿ ನಾನು ಹೀರೋ ಆಗಿ ಸ್ಟಾರ್ ಆಗಕ್ಕೆ ನಾನು ಬಂದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟ ಆದವರು ಹೋಗಿ ಇನ್ನೊಂದ್ಸತಿ ನೋಡಕ್ ಹೇಳಿ, ಇಷ್ಟ ಇದ್ರೆ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಲ್ಲ, ಖಂಡಿತ ನಾವು ರೌಡಿಸಮ್ ಸಿನಿಮಾಗಳಂದ್ರೆ ಎಲ್ಲಾರು ಏನೋ ಯುವಕರನ್ನ ಹಾಳು ಮಾಡಕ್ಕೆ ತೋರಿಸ್ತಾ ಇದಾರೆ ಅಂತ ಅನ್ಕೊಂತಾರೆ. ಬಟ್ ಯುವಕರನ್ನ ಬದಲಾವಣೆ ಮಾಡೋದಕ್ಕೆ ನಾವು ರೌಡಿಸಮ್ ಸಿನಿಮಾ ಮಾಡಿದೀವಿ. ಈ ಯುವಕರು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕಷ್ಟ ಆಗಿದೆ, ಸಮಾಜ ಯಾವ ರೀತಿ ಇದೆ, ಜೈಲು ಯಾವ ರೀತಿ ಇದೆ, ತಂದೆ ತಾಯಿ ಯಾವ ರೀತಿ ಸಫರ್ ಆಗ್ತಾರೆ. ಇದನ್ನ ತುಂಬಾ ಚೆನ್ನಾಗಿ ಚೇತನ್ ಜಯರಾಮ್ ಅವರು ತೋರಿಸಿದ್ದಾರೆ. ಸೊ ಎಲ್ಲರೂ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು, ತುಂಬಾ ರೇರ್ ಅಲ್ಲಿ ನಾವು ನೋಡ್ತೀವಿ. ಶಿವಣ್ಣ ಸ್ವಲ್ಪ ಜನ ಮಾತ್ರ ಆ ಒಂದು ಸೀಕ್ವೆನ್ಸ್, ಆ ಸಿಚುವೇಶನ್
ಅಂದ್ರೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಆ ತರ ಒಂದು ಮಾಸ್ಟರ್ ಪೀಸ್ ಅನ್ಬೋದು ನಮ್ಗೆ ಧನಂಜಯ ಸರ್ ನಮ್ಮ ಇಂಡಸ್ಟ್ರಿಲಿ. ನೀವು ಹೇಳ್ದಂಗೆ ಶಿವಣ್ಣ ಬಿಟ್ರೆ ಧನು ಸರ್ ಅಷ್ಟು ನಿಷ್ಕಲ್ಮಶವಾಗಿ ನಮ್ಮನ್ನೆಲ್ಲ ಅಪ್ಕೊಂಡು ಅವರೊಬ್ಬ ಸ್ಟಾರ್ ಆಗಿ ಇನ್ನೊಬ್ಬ ಸ್ಟಾರ್ನ ಹುಟ್ಟಾಕೋದು ತುಂಬಾ ನಾವು ರೇರು ನೋಡೋದು. ಯಾಕಂದ್ರೆ ಆ ಮನ್ಸು ನಮ್ಮನ್ನ ಗುರುತಿಸ್ತಲ್ಲ, ನಾವು ಅದಕ್ಕೆ ಯಾವಾಗ್ಲೂ ಋಣಿಯಾಗಿರ್ತೀವಿ. ಅಂಡ್ ಆ ಅಪ್ರಿಸಿಯೇಷನ್ ಸಾಕು ನಮ್ಗೆ ಯಾವ ಅವಾರ್ಡ್ ಸಿಗ್ತಾ ಇದ್ರು ಪರವಾಗಿಲ್ಲ, ಅಂತ ಒಬ್ಬ ನಟನ ಮನ್ಸನ್ನ ನಾವು ಗೆದ್ದಿದೀವಿ. ಅವ್ರ ಬಂಡವಾಳ ಹಾಕಿದ್ಕೆ ನಾವು ಏನೋ ಒಂದು ನಮ್ಗೆ ಅವ್ರಿಗೊಂದು ಪ್ರತಿಫಲ ಕೊಟ್ಟಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪ್ರಖ್ಯಾತ್ ಬಹಳ ಅದ್ಭುತವಾಗಿ ಇದರಲ್ಲಿ ನಟನೆ ಮಾಡಿದ್ದಾರೆ. ನನ್ನ ಪೊಲೀಸ್ ದಿನಗಳಲ್ಲಿ ನಾನೇನು ಕಣ್ಣಾರೆ ಕಂಡೆ ಮತ್ತೆ ಕಿವಿಯಾರೆ ಕೇಳದೆ ಜೈಲಿನಲ್ಲಿ ನಡೀತಕ್ಕಂಥ ಒಂದು ವಸ್ತುಸ್ಥಿತಿಗಳು ಮತ್ತೆ ಘಟನಾವಳಿಗಳು, ಮತ್ತೆ ಅದರ ಜೊತೆಯಲ್ಲಿ ಹೇಗೆ ಒಬ್ಬ ಮನುಷ್ಯ ಸಿಗಾಕೊಂಡ್ಬಿಡ್ತಾನೆ, ಅದನ್ನ ಒಳಗೆ ಸಿಗಾಕೊಂಡಾದ್ಮೇಲೆ ಆ ಒಂದು ಸುಳಿನಲ್ಲಿ ಈಚೆಯಾಗಿ ಬರೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಇರುವಂಥದ್ದು ನಾವು ನಿರಂತರವಾಗಿ ಜೈಲನ್ನ ಮಾನಿಟರ್ ಮಾಡ್ತಾ ಇರುವಂಥ ಸಮಯದಲ್ಲಿ, ಪೊಲೀಸ್ ಕೆಲಸ ಮಾಡ್ತಾ ಇರಬೇಕಂತ ಸಮಯದಲ್ಲಿ ನಮಗೂ ಹಲವಾರು ಬಾರಿ ಅಯ್ಯೋ ಅನ್ನಿಸ್ತಾ ಇತ್ತು. ಹೇಗೆ ಅವ್ರನ್ನ ಬದಲಾವಣೆ ಮಾಡುವಂಥದ್ದು ಮತ್ತು ಹೇಗೆ ಅವ್ರನ್ನ ನಾವು ಹೊರಗಡೆ ಅವ್ರನ್ನ ತೊಗೊಂಡು ಬರುವಂಥದ್ದು ಈ ಒಂದು ಭೂಗತ ಲೋಕದಲ್ಲಿ ಅಂತೇಳಿ ಅಂತ ನಾವು ಹಲವಾರು ಬಾರಿ ಏನೀಗ ಕ್ಯಾರೆಕ್ಟರ್ಗಳು ಬಂದಿದ್ದಾವೋ ಎಲ್ಲ ಕ್ಯಾರೆಕ್ಟರ್ಗಳ ಜೊತೆನೂ ಸಹ ನಾವು ಒಡನಾಟ ಮಾಡಿದ್ದೀವಿ. ಅವರುಗಳ ಜೊತೆ ನಿರಂತರವಾದಂಥ ಸಂಘರ್ಷಗಳನ್ನ ಮಾಡಿದ್ದೀವಿ ಜೈಲಲ್ಲಿ ಮತ್ತು ಆಚೆ. ಎಲ್ಲ ನಮ್ಮ ಕಣ್ಣಿನ ಮುಂದೆ ಎಲ್ಲ ದೃಶ್ಯಗಳು ಹಾಗೇನೆ ತೆರೆಯಾಗಿ ನನ್ನ ಲೆಕ್ಕದಲ್ಲಿ ಬಹಳ ತುಂಬ ಚೆನ್ನಾಗಿ ಕಟ್ಕೊಂಡಿರ್ತಕ್ಕಂಥ ನಮ್ಮ ಯಾರು ಡೈರೆಕ್ಟ್ರೇ ಆಗಲಿ ಮತ್ತು ಮಾಸ್ತಿಯವರ ಒಂದು ಅದ್ಭುತವಾದಂಥ ಸಂಭಾಷಣೆಗಳು ನನ್ನನ್ನೇ ಒಂದೊಂದು ಸಾರಿ ಕಾಲು ಕೈಗಳೆಲ್ಲ ನೆಟ್ಕಾಗ್ಬಿಡ್ತು. ಅಂದರೆ ಎಲ್ಲೋ ಕಳೆದೋಗ್ಬಿಟ್ವೇನೋ ನಾವು ಅನ್ನಿಸ್ತು. ನಮ್ಮ ಭಾಷೆ, ನಮ್ಮ ಪೊಲೀಸಿಂಗು ಅದ್ಭುತವಾಗಿತ್ತು. ಓವರ್ ಆಲ್ ದ ಲೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್, ಬ್ಯೂಟಿಫುಲ್ ಪಿಕ್ಚರು. ದಯಮಾಡಿ ಎಲ್ಲ ಬಂದು ಮಕ್ಕಳುಗಳಿಗೆ ಕರ್ಕೊಬಂದು ತೋರಿಸ್ಬೇಕು. ಈ ಒಂದು ತರುಣ ಯಾರು ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥವ್ರು ಭಾಳ ಸಣ್ಣ ಒಂದು ವಿಚಾರದಲ್ಲಿ ಒಳಗಡೆಗೆ ಸಿಗಾಕಬಿಟ್ಟ ಮನುಷ್ಯ ಹೇಗೆ ಆ ಮನುಷ್ಯ ಮೇಲಕ್ಕೆ ಮತ್ತು ಎಲ್ಲ ಭಾವನೆಗಳನ್ನ ಬಿಟ್ಟು ಅದನ್ನು ಅದ್ರ ಹಿಂದೆ ಹೇಗೆ ಹೋಗ್ಬಿಡ್ತಾನೆ, ಕಾರಣ ಏನು ಅಂತ ಇರುವಂಥದ್ದು ಖಂಡಿತವಾಗ್ಲೂ ನನ್ನ ಲೆಕ್ಕದಲ್ಲಿ ಇದು ಭಾಳ ಅದ್ಭುತವಾಗಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ದಯಮಾಡಿ ಎಲ್ಲ ಬಂದು ಈ ಜೇಸಿನ ತುಂಬ ನೋಡಿ ಈ ಒಂದು ಏನು ಅಂಡರ್ ವರ್ಲ್ಡ್ಗಳಿಗೆ ಬರ್ತಕ್ಕಂಥದ್ದನ್ನ ಹೇಗೆ ಒಳಗಡೆ ಬಂದು ಸಿಗಾಕೊಳ್ತಾರೆ ಅಂತ ಅನ್ನುವಂಥದ್ದು, ಮತ್ತು ಇದ್ರೊಳಗಡೆ ಸಿಗಾಕೊಂಡು ಆದಮೇಲೆ ಆ ಅವಿನಾವ ಸಂಬಂಧಗಳು ಭಾಳ ಅದ್ಭುತವಾದಂಥ ತಂದೆ ಮತ್ತು ಆ ಏನು ಸೆಂಟಿಮೆಂಟ್ಗಳು ಯಾರಿಗೂ ಅಯ್ಯೋ ಅನ್ನಿಸ್ತದೆ. ಭಾಳ ಅದ್ಭುತವಾದಂಥದ್ದು. ಇಟ್ಸ್ ಎ ಲೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್. ದಯಮಾಡಿ ಎಲ್ಲ ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಜೇಸಿ ದ ಯೂನಿವರ್ಸಿಟಿ ಸಿನಿಮಾ ನೋಡ್ಕೊಂಡು ಈಗ ತಾನೇ ಆಚೆ ಬರ್ತಾ ಇದ್ದೀನಿ. ನಿಜವಾಗ್ಲೂ ಭಾಳ ದಿನಗಳ ನಂತರ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಒಂದು ಸಿನಿಮಾ ಎಷ್ಟು ಇಂಟ್ರೆಸ್ಟ್ ಆಗಿತ್ತು ಸಬ್ಜೆಕ್ಟ್ ಅಂದರೆ ಡೈರೆಕ್ಟರ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಡೈರೆಕ್ಟರ್ ಫಸ್ಟ್ ಆಫ್ ಆಲ್ ಕಥೆನ ಸೂಪರಾಗಿ ಮಾಡ್ಕೊಂಡಿದ್ದಾರೆ. ಒಂದು ಇಂಟ್ರೆಸ್ಟ್ ನೆಕ್ಸ್ಟ್ ಏನಾಗುತ್ತೆ ಕೊನೆಯವರೆಗೂ ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ ಸಿನಿಮಾ. ಎಲ್ಲ ಆರ್ಟಿಸ್ಟ್ಗಳು ಸೂಪರಾಗಿ ಮಾಡಿದ್ದಾರೆ. ನಂದು ಒಂದು ಪಾತ್ರ ಇದೆ ಸಿನಿಮಾದಲ್ಲಿ. ಸೊ ಎಲ್ಲ ಪಾತ್ರಗಳನ್ನ ಡೈರೆಕ್ಟರ್ ಸಖತ್ತಾಗಿ ಒಂದು 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 ಬಿಲ್ಡ್ ಮಾಡಿದ್ದಾರೆ. ನಿಜವಾಗ್ಲೂ ಭಾಳನೇ ನನಗೆ ನಿಜವಾಗ್ಲೂ ಓಪನ್ ಆಗಿ ಒಂದು ಹೇಳ್ಬಿಡ್ತೀನಿ, ಈ ಸಿನಿಮಾ ಮುಖಾಂತರ ಸ್ಟಾರ್ ನಟನಾಗಿ ಡೆಫಿನೆಟ್ಲಿ ಪ್ರಖ್ಯಾತ್ ಬಂದೇ ಬರ್ತಾರೆ. ಸ್ಟಾರ್ ಡೈರೆಕ್ಟರ್ ಆಗಿ ನಮ್ಮ ಚೇತನ್ ಜಯರಾಮ್ ಅವರು 100% ಅವ್ರು ಪ್ರೂವ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಆಮೇಲೆ ರಾಕಾ ಈ ಪಾತ್ರ ವಿಲನ್ ನಿಜವಲ್ಲೂ ಅಲ್ಟಿಮೇಟ್ ಸೂಪರ್ ಆಗಿದೆ. ಆ್ಯಕ್ಷನ್ಸು ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅರ್ಜುನ್. ಓವರ್ ಆಲ್ ನಮ್ಮ ಡಾಲಿ ಧನಂಜಯ ಅವರು ಈ ಜೇಸಿ ಸಿನಿಮಾ ಒಂದು ಹೊಸ ನವೀನ ರೀತಿಯಲ್ಲಿ ಆಡಿಯನ್ಸ್ಗೆ ಒಂದು ಅಬ್ಬುದೂಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಎಕ್ಸ್ಟ್ರಾಡರಿ. ನನಗೆ ನಿಜವಾಗ್ಲೂ ಕೆಲವು ಕಡೆ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಮದರ್ ಸೆಂಟಿಮೆಂಟು, ಫಾದರ್ ಸೆಂಟಿಮೆಂಟು, ಆಮೇಲೆ ಲವ್ ಏನು ಇಂಥದ್ದಿಲ್ಲ ಅನ್ನೋಂಗಿಲ್ಲ. ನಿಜವಾಗ್ಲೂ ಕನ್ನಡ ಜನತೆಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. 100% ಎಲ್ಲ ಥಿಯೇಟರ್ಗೆ ಬಂದು ಫ್ಯಾಮಿಲಿ ಸಮೇತ ಈ ಸಿನಿಮಾ ನೋಡಿ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ. ಆಮೇಲೆ ಒಂದು ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ. ಈ ಯೂತ್ಸ್ ಹೆಂಗಿರಬೇಕು, ಹುಡುಗರು ಹೆಂಗಿರಬೇಕು ಜೀವನದಲ್ಲಿ ಅನ್ನೋದೊಂದು ಮೆಸೇಜ್ ಇದೆ. ನಿಜವಾಗ್ಲೂ ನನಗೆ ಕೆಲವು ಕಡೆ ಕಣ್ಣಲ್ಲಿ ನೀರು ಬಂತು. ಒಂದು ಒಳ್ಳೆ ಸಿನಿಮಾ ನೋಡಿದ್ದು ಖುಷಿ ಆಯ್ತು ನನಗೆ. ಸೊ ಫ್ಯಾಮಿಲಿ ಬಂದು ನೋಡೋಂಥ ಸಿನಿಮಾ ಡೆಫಿನೆಟ್ಲಿ ಯೂತ್ಸು, ಫ್ಯಾಮಿಲಿ, ಒಂದು ಫ್ರೆಂಡ್ಶಿಪ್ ಇರ್ಬೋದು, ಲವ್ ಇರ್ಬೋದು, ಆಮೇಲೆ ತಂದೆ ತಾಯಿ ಸೆಂಟಿಮೆಂಟ್ ಇರ್ಬೋದು,
ಎಲ್ಲ ಎಲ್ಲ ಇದೆ ಸಿನಿಮಾದೆಲ್ಲ ಇದೆ. ಕಥೆನ ಮಾತ್ರ ಎಕ್ಸ್ಟ್ರಾನರಿ ಮಾಡಿದ್ದಾರೆ. ಆಫ್ಟರ್ ಓಮ್ ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಓಮ್ಗೆ ಆಕ್ಷನ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಓಮ್ ಆದ್ಮೇಲೆ ಒಂದು ರೌಡಿಸಮ್ ಸಬ್ಜೆಕ್ಟ್ ಈ ಥರನೂ ಮಾಡ್ಬೋದು ಅಂತ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಡೈರೆಕ್ಟ್ರು. ಸೊ ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ. JC ದ ಯೂನಿವರ್ಸಿಟಿ ಒಂದು ಅಲ್ಟಿಮೇಟ್ ಮೂವಿ. ನೀವು ನೋಡಿಲ್ಲ ಅಂದರೆ ಡೆಫಿನೆಟ್ ಒಂದು ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊತೀರಾ. ಥಿಯೇಟ್ರಲ್ಲಿ ಬಂದು ನೋಡಿ, ಈ ಒಂದು ಹೊಸ ತಂಡನ ಎಂಕರೇಜ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. JC ಒಂದು ಒಳ್ಳೆ ಸಿನಿಮಾ, ವೆರಿ ನೈಸ್ ಕಮರ್ಷಿಯಲ್ ಫಿಲ್ಮ್. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ. JC ನಮ್ಮ ಚೇತನ್ ಜಯರಾಮ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು. ಸೊ ನಿಮ್ಗೆ ಎಲ್ಲೂ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಆ ಜಗತ್ತನ್ನ ಕಟ್ಟಿದ್ದಾರೆ. JC ಅಂದರೆ ಜುಡಿಷಿಯಲ್ ಕಸ್ಟಡಿ. ಯಾವ ಮನೆಗಳಲ್ಲಿ ಏನು ಕೋಪ ಮಾಡಿಕೊಂಡು ಒಂದು ಆ ಗ್ರೇ ಏರಿಯಾ ಮುಟ್ತಾರೆ, ಅಂದರೆ ಕೇಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಅವ್ನಿಗೆ ಹೊಡೆದ್ಬಿಟ್ಟಿದ್ದೀನಿ, ಇವ್ನಿಗೆ ಹೊಡೆದ್ಬಿಟ್ಟಿದ್ದೀನಿ, ಅದೆಲ್ಲ ಬದುಕು ಅನ್ನೋದನ್ನ JC ಸಿನಿಮಾ ತುಂಬ ಚೆನ್ನಾಗಿ ಹೇಳಿದೆ. ತಂದೆ ಮಕ್ಕಳ ಬಾಂಧವ್ಯ, ಮತ್ತೆ ಇದರಲ್ಲಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋ ಚೇತನ್ ಜಯರಾಮ್ ಅವರು ಇಷ್ಟು ಒಂದು ಜಗತ್ತನ್ನ ಕಟ್ಟೋದು ತಮಾಷೆ ವಿಷಯ ಅಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ JC ಅಂದರೆ ಜುಡಿಷಿಯಲ್ ಕಸ್ಟಡಿ, ಆ ಜೈಲು ವಾತಾವರಣ ಹೇಗಿರುತ್ತೆ ಅಂತ ಅದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಮತ್ತೆ ಕೋಪ ಮಾಡಿಕೊಂಡು ಯಾವುದೇ ಒಂದು ಕ್ರೈಮ್ಗೆ ಕೈ ಇಟ್ಕೋಕ್ ಮುಂಚೆ ಒಂದ್ಸತಿ ಯೋಚನೆ ಮಾಡಬೇಕು. ಅದನ್ನೇ ತುಂಬ ಸತಿ ಇದರಲ್ಲಿ ಹೇಳಿದ್ದೀವಿ. ಕೋಪದ ಕೈಗೆ ಇದನ್ನು ಕೊಡಬಾರ್ದು, ಮನಸ್ಸನ್ನ ಕೊಡಬಾರ್ದು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಕಾರ್ತಿಕ್ ಅವರ ಒಂದು ಸಿನಿಮಾಟೋಗ್ರಫಿ, ಮತ್ತು ಈ ಸಿನಿಮಾದಿಂದ ಪ್ರಖ್ಯಾತ್ ಅನ್ನೋ ಒಬ್ಬ ಒಳ್ಳೆ ನಟ, ಒಬ್ಬ ಹೀರೋ ನಮ್ಮ ಇಂಡಸ್ಟ್ರಿಗೆ ಬಂದಿದ್ದಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ. ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ, ಮತ್ತು ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಹೀರೋ, ಡಾಲಿ ಅನ್ನೋ ಒಬ್ಬ ಹೀರೋ ಇನ್ನೊಬ್ಬ ಹೀರೋನ ಲಾಂಚ್ ಮಾಡ್ತಾ ಇರೋದು ಅಂದರೆ ಸೆಕೆಂಡ್ ಸಿನಿಮಾದಲ್ಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ JC ತಂಡದ ಮೇಲೆ ಇರಲಿ. ಸೊ ಥ್ಯಾಂಕ್ಸ್ ಟು ನಮ್ಮ ಡೈರೆಕ್ಟ್ರು ಚೇತನ್ ಜಯರಾಮ್ ಅವರು. ಇವರು ಫಸ್ಟ್ ಟೈಮ್ ನಾನು ಸೂರಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಬಟ್ ನನಗೆ ಇವರಲ್ಲಿ ಸೂರಿ ಕಂಡ್ರು. ಯಾಕೆಂದ್ರೆ ಆ ಗ್ರೇ ಏರಿಯಾ ನೋಡಿದವರೆಲ್ಲ ಹೇಳ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಒಂದು ಯೂತ್ಸ್ ನೋಡ್ಲೇಬೇಕಾಗಿರೋ ಚಿತ್ರ. ಈ ಚಿತ್ರ ನೋಡಿದ್ರೆ 100% ನೀವು ಒಂದ್ಸತಿ ರೀಕಾಲ್ ಮಾಡ್ಕೋತೀರಾ. ಯಾಕೆಂದ್ರೆ ಹೌದು, ತುಂಬಾ ಕೋಪ ಬರುತ್ತೆ. ಎಷ್ಟೋ ಜನಕ್ಕೆ ರೋಡ್ ರೇಜ್ ಆಗ್ತಾ ಇರುತ್ತೆ, ಫ್ರೆಂಡ್ ತಂಗಿಗೆ ರೇಗಿಸ್ದ ಅಂತ ಹೊಡಿತಾರೆ, ಇಲ್ಲ ಬಾ ಮಗ ಏನೋ ಆಗಿದೆ ಅಂತ ಹೊಡಿತಾರೆ. ಇದು ಯಾವುದು ಅಲ್ಲ ಅನ್ನೋದನ್ನ ಇದು ನಿಜಕ್ಕೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವುಗಳು ಒಂದು ಮೆಸೇಜ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಬೇರೆ ಜಗತ್ನ ಈ ಸಿನಿಮಾದಲ್ಲಿ ನೋಡ್ತೀರಾ. JC ನಿಜಕ್ಕೂ ಮನಸ್ಸಿಗೆ ಇಷ್ಟವಾದ ಚಿತ್ರ. ಥ್ಯಾಂಕ್ ಯು. ಹೌದು ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನನ್ನ ಮುಖದಲ್ಲಿರೋ ಖುಷಿ ನೋಡಿದ್ರೆ ಅನಿಸ್ತಾ ಇದೆ ಅನ್ಸುತ್ತೆ. ಎಲ್ಲ ತುಂಬ ಇಷ್ಟಪಟ್ಟು ಒಂದು ಹೊಸ ಜಗತ್ತಿಗೆ ಬಂದ್ವಿ. ಅಪ್ಪ ಮಗಂದು ಎಮೋಷನ್ ಚೆನ್ನಾಗಿದೆ, ಓವರಾಲ್ ಸಿನಿಮಾ ಕಟ್ಟಿರೋ ರೀತಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನೊಂದು 7-8 ಇಯರ್ಸು ಈ ಸ್ಕ್ರಿಪ್ಟ್ ಬಗ್ಗೆನೇ ತುಂಬ ಡೀಪಾಗಿ ಇನ್ವಾಲ್ವ್ ಆಗಿ ಇಲ್ಲ ಇದೇನಾದ್ರು ಒಂದು ಮಾಡಲೇಬೇಕು ಅನ್ನೋ ಥರ ಒಂದು ಇಂಟೆನ್ಷನಲ್ಲೇ ಬಂದಿದ್ದು. ಜನಕ್ಕೆ ರೀಚ್ ಆಗಿದೆ, ಜನಕ್ಕೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಷ್ಟೇ ಸರ್, ಇನ್ನೇನು ಹೇಳೋಕ್ಕೂ ಆಗಲ್ಲ. ಹೌದು ಮ್ಯಾಮ್, ನಾನಾದ್ರೆ ಸಿನಿಮಾ ನೋಡಿ ಹೇಳೋದ್ಕಿಂತ ಅದು ಫಸ್ಟ್ ಡೆಬ್ಯೂ ಡಿರೆಕ್ಷನ್ನು ಆ ಒಂದು ಫೀಲೇ ಬೇರೆ ಅಲ್ಲ. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದಲ್ವ ನಾವು ಇಷ್ಟು ವರ್ಷ. ಸೊ ಅದೊಂದು ರೀಸನ್ಗೋಸ್ಕರನೇ ನನಗೂ ಎಮೋಷನ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಬಟ್ ಸಿನಿಮಾ ನೋಡಿ ತುಂಬ ಜನ ಎಮೋಷ್ನಲ್ ಆದರು. ಅದು ತುಂಬ ಖುಷಿ ಆಯ್ತು ನನಗೆ. ಮಾಡಿದ್ದೆ ಅದಕ್ಕೋಸ್ಕರನೇ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅನ್ಸುತ್ತೀನಿ, ನೋಡಿರೋರು ಎಲ್ರಿಗೂ ಅನ್ಕೋತೀನಿ. ಹೌದು ಸರ್, ಹೌದು. ಇಲ್ಲ, ಅದು ಪ್ಲಾನಿಂಗ್ ಮಾಡ್ಬೇಕಾದ್ರೆ ಹಂಗೆ ಅನ್ಕೊಂಡಿತ್ತು. ರೆಗ್ಯುಲರ್ ಪ್ಯಾಟರ್ನಲ್ಲಿ ಒಂದು ಹೊಡೆದಾಟದಲ್ಲಿ ಎಂಡ್ ಮಾಡಬಾರ್ದು, ಇದು ಬೇರೆನೇ ರೀತಿಯಲ್ಲಿ ಎಂಡ್ ಮಾಡಬೇಕು ಅನ್ನೋದು ಅದು ಪ್ಲಾನಿಂಗ್ ಸ್ಟಾರ್ಟಿಂಗಿಂದನೂ ಅದು ಡಿಸೈಡ್ ಆಗಿಬಿಟ್ಟಿದೆ. ನಾನು ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಎಲ್ಲರೂ ನಾಳೆ ಹತ್ರದಲ್ಲಿರೋ ಥಿಯೇಟರ್ಸ್ಗೆ ಸಿನಿಮಾ ಬಂದು ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.
ಮುಖ್ಯವಾಗಿ ನಾನು ಒಬ್ಬರನ್ನ ಇಂಟ್ರೊಡಕ್ಷನ್ ಮಾಡ್ಕೊಳ್ಬೇಕು. ನಮ್ಮ ಸಿನಿಮಾಟೋಗ್ರಾಫರು DOP ಕಾರ್ತಿಕ್ ಅವರು, ಸರ್ ಕಾರ್ತಿಕ್ ಸರ್, ಮತ್ತೆ ನಮ್ಮ ಅರ್ಜುನ್ ಮಾಸ್ಟರು ಫೈಟ್ ಕೊರಿಯೋಗ್ರಾಫರು. ಇವರಿಬ್ರು ನನಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ತುಂಬಾ ಸಪೋರ್ಟಿವ್ ಆಗಿದ್ರು ನನ್ನ ಫಿಲಮ್ಗೆ. ಒಂದು ನಿಮಿಷ ಸರ್, ಬನ್ನಿ ಸರ್, ಬನ್ನಿ ಮಾಸ್ಟರ್ ನೋಡಿ, ಇವ್ರು ನಮ್ಮ ಅರ್ಜುನ್ ಮಾಸ್ಟರು, ಎಲ್ಲರಿಗೂ ಗೊತ್ತಿರೋ ಮಾಸ್ಟರು. ಪ್ರತಿಯೊಂದು ಆಕ್ಷನ್ ಸೀಕ್ವೆನ್ಸಿನು ಸರ್ ಅಷ್ಟು ಅದ್ಭುತವಾಗಿ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ಸರ್ಗೆ ನಾನು ಇಲ್ಲಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ನಾಳೆ ಸಿನಿಮಾ ನೋಡಿ ತುಂಬಾ ಇಷ್ಟಪಡ್ತೀರಾ. ತುಂಬಾ ಮಜಾ ಹೋಗಿದೆ ಸಿನಿಮಾ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು.